ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ 1 ಕಪ್ ಗೋಧಿ ಹಿಟ್ಟಿನಿಂದ ತುಂಬಾನೇ ಸಾಫ್ಟ್ ಆಗಿ ಆರೋಗ್ಯಕರವಾಗಿರುವಂಥ ಬ್ರೆಡ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಈನೋ ಬಳಸಿಲ್ಲ, ಹಾಗೆ ಮೊಸರು ಕೂಡ ಬಳಸಿಲ್ಲ. ಕುಕ್ಕರಲ್ಲೇ ತುಂಬಾನೇ ಈಸಿಯಾಗಿ ನಾವು ಮನೆಯಲ್ಲೇ ಬ್ರೆಡ್ಡನ್ನು ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋನ ಪೂರ್ತಿ ನೋಡಿ, ಖಂಡಿತ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ, ಹಾಗೆ ತುಂಬಾನೇ ಇಷ್ಟ ಕೂಡ ಆಗುತ್ತೆ. ನೀವು ಇದರ ಜೊತೆ ಟೀ ಜೊತೆನೋ ಅಥವಾ ಸ್ಯಾಂಡ್ವಿಚ್ ರೀತಿಯಲ್ಲೂ ಈ ಬ್ರೆಡನ್ನು ನೀವು ತಿನ್ಕೋಬಹುದು. ನಾನಿಲ್ಲಿ ಮೊದಲಿಗೆ ಒಂದು ಮೊಟ್ಟೆಯನ್ನು ತಗೊಂಡಿದ್ದೀನಿ. ನಂತರ ಇದನ್ನು ನಾವು ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು, ಪೂರ್ತಿ ಕಲರ್ ಚೇಂಜ್ ಆಗುವವರೆಗೂ. ನಂತರ ಇದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಕಾಸಿ ಆರಿಸಿರುವಂಥ ಹಾಲನ್ನೇ ಸೇರಿಸ್ಕೊಳ್ಳಿ. 1 ಚಮಚದಷ್ಟು ಸಕ್ಕರೆ, ಸ್ವಲ್ಪನೇ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೋಬೇಕು. ಫ್ರೆಂಡ್ಸ್, ಸ್ವಲ್ಪನೇ ಮಿಸ್ ಆಗಿ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಮೊದಲೇ ಅದರಲ್ಲಿ ಹಾಕಿದ್ದೆ, ಸೊ ಆ ವಿಡಿಯೋ ಆಗಲಿಲ್ಲ. ಸೊ ನಂತರ ನಾನಿಲ್ಲಿ ಮತ್ತೊಂದು ಕಪ್ಪನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಇದಕ್ಕೆ ಸೇರಿಸಿದ್ದೀನಿ. ನಂತರ ಇದಕ್ಕೆ 1 ಚಮಚದಷ್ಟು ಬೇಕಿಂಗ್ ಪೌಡರನ್ನು ಸೇರಿಸಬೇಕು. ನಂತರ 1/4 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾವನ್ನು ನಾವು ಸೇರಿಸ್ಕೋಬೇಕು. ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲಪ್ಪ ಅಂದರೆ ನೀವು ಇನೋ ಅನ್ನು ಕೂಡ 1 ಚಮಚದಷ್ಟು ಸೇರಿಸ್ಕೋಬೋದು. ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಒಂದು 5 ನಿಮಿಷ ಇದನ್ನು ನಾವು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪನೇ ಎಣ್ಣೆಯನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ನಾವು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು. ಆದಷ್ಟು ತಿಳಿವಾಗಿ ಇರಬೇಕು, ಇದು ಜಾಸ್ತಿ ಗಟ್ಟಿ ಆಗಬಾರ್ದು ಹಿಟ್ಟು. ಫ್ರೆಂಡ್ಸ್, ನೀವು 1 ಕಪ್ಪನ್ನು ಮೆಜರ್ಮೆಂಟನ್ನಾಗಿ ತಗೊಳ್ಳಿ. 1 ಕಪ್ ಹಾಲಿಗೆ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೋಬೇಕು. ನಂತರ ಒಂದು ಕಂಟೈನರ್ ಬಾಕ್ಸ್ಗೆ ಸ್ವಲ್ಪನೇ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಆ ಹಿಟ್ಟನ್ನು ಇದರಲ್ಲಿ ನಾವು ಸೇರಿಸಬೇಕು. ಈಗ ನಾನಿಲ್ಲಿ ಸ್ವಲ್ಪನೇ ಮೇಲ್ಗಡೆ ಎಣ್ಣೆಯನ್ನು ಮತ್ತೆ ಸೇರಿಸ್ತಾ ಇದ್ದೀನಿ. ಈಗ ನಾವು ಮುಚ್ಚಿಬಿಟ್ಟು ಒಂದು 7 ತಾಸುವರೆಗೂ ಚೆನ್ನಾಗಿ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಜಾಸ್ತಿ ಹೊತ್ತು ಕೂಡ ಬಿಡ್ಬೋದು. ಸೊ ನಾನಿಲ್ಲಿ 2 ತಾಸು ಮಾತ್ರ ಬಿಟ್ಟು ತೋರಿಸ್ತಾ ಇದ್ದೀನಿ. ನಂತರ ನಾನಿಲ್ಲೊಂದು ಕೇಕ್ ಮೋಲ್ಡನ್ನು ತಗೊಂಡಿದ್ದೀನಿ, ಚಿಕ್ಕದಾಗಿರುವಂಥ. ಇದು ಬ್ರೆಡ್ ಕೂಡ ಮಾಡ್ಬೋದು. ಫ್ರೆಂಡ್ಸ್, ನಿಮ್ಮ ಹತ್ರ ಈ ರೀತಿ ಮೋಲ್ಡ್ ಇಲ್ಲಪ್ಪ ಅಂದರೆ ನೀವು ಈ ರೀತಿ ಗ್ಲಾಸಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲ ಅಂದರೆ ಚಿಕ್ಕದಾಗಿರುವಂಥ ಯಾವುದಾದ್ರೂ ಪಾತ್ರೆಯಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು. ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪನೇ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಬಟರ್ ಪೇಪರನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲಪ್ಪ ಅಂದರೆ ಜೆರಾಕ್ಸ್ ಪೇಪರ್ ಇರುತ್ತಲ್ಲ, ಅದನ್ನು ಕೂಡ ನೀವು ಸೇರಿಸ್ಕೋಬೋದು. ಇಲ್ಲಪ್ಪ ಅಂದರೆ ದಪ್ಪದಾಗಿರುವಂಥ ಒಂದು ಪೇಪರ್ ಇರುತ್ತೆ ನೋಡಿ, ಬುಕ್ಸ್ದೆಲ್ಲ, ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡು ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಅದರಲ್ಲಿ ಕೂಡ ಕೇಕು ತುಂಬ ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ 2 ತಾಸು ಆದ ನಂತರ ನಿಮಗೆ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಇಲ್ಲಿ ಸಾಫ್ಟಾಗಿ ಹಿಟ್ಟು ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಕೈಯಲ್ಲಿ ಎಷ್ಟು ಚೆನ್ನಾಗಿದು ಬರ್ತಾ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್, ಹಿಟ್ಟನ್ನು ನಾವು ಜಾಸ್ತಿ ಗಟ್ಟಿ ಮಾಡ್ಕೋಬಾರ್ದು, ಆದಷ್ಟು ತಿಳುವಾಗಿ ಇರಬೇಕು. ನೀವು ಒಂದ್ಸತಿ ಆದರೂ ಮನೆಯಲ್ಲಿ ಈ ರೀತಿ ಬ್ರೆಡ್ಡನ್ನು ಮಾಡಿ ನೋಡಿ ಫ್ರೆಂಡ್ಸ್, ಖಂಡಿತ ನಿಮಗೆ ನಂಬೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿದು ಕುಕ್ ಆಗುತ್ತೆ. ನಂತರ ನಾನಿಲ್ಲಿ ಮೋಲ್ಡಲ್ಲಿ ಸೇರಿಸ್ತಾ ಇದ್ದೀನಿ. ತಕ್ಷಣವೇ ನಾವು ಮಾಡಬಾರ್ದು. ಸೊ ಇದನ್ನೂ ಕೂಡ ನಾವು ಇಲ್ಲಿ 1 ತಾಸುವರೆಗೂ ಅಥವಾ ಅರ್ಧ ತಾಸುವರೆಗೂ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಜಾಸ್ತಿ ಹೊತ್ತು ಕೂಡ ಬಿಡ್ಬೋದು. ಹಿಟ್ಟನ್ನು ನೀವು ಎಷ್ಟು ಹೊತ್ತು ಬಿಡ್ತೀರಲ್ಲ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬ್ರೆಡ್ ಇಲ್ಲಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಮೇಲ್ಗಡೆ ನಾನು ಸ್ವಲ್ಪ ಅಂದರೆ ಸ್ವಲ್ಪನೇ ತುಪ್ಪವನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ರೀತಿ ತುಪ್ಪವನ್ನು ನಾವು ಸ್ಪ್ರೆಡ್ ಮಾಡೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಲ್ ಅಂತ ಪ್ರೆಸ್ ಮಾಡಿ, ನಾನು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಫ್ರೆಂಡ್ಸ್, ಈ ರೀತಿ ಒಂದು ಪಾತ್ರೆಯನ್ನು ಮುಚ್ಚಿಬಿಟ್ಟು 1 ತಾಸುವರೆಗೂ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಜಾಸ್ತಿ ಹೊತ್ತು ಕೂಡ ಬಿಡ್ಬೋದು. ನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು 5 ನಿಮಿಷ ಇದನ್ನು ಬಿಸಿ ಮಾಡ್ಕೋಬೇಕು.
ನಂತರ ನಾವು ಇದನ್ನು ಬ್ರೆಡನ್ನು ತೊಗೊಂಡ್ಬಿಟ್ಟು ಕುಕ್ಕರಲ್ಲಿ ಇಡಬೇಕು. ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಉಪ್ಪನ್ನು ಹಾಕಿಬಿಟ್ಟು ನಡುವಿಗೆ ಒಂದು ಸ್ಟ್ಯಾಂಡನ್ನು ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಫ್ರೆಂಡ್ಸ್, ಇದನ್ನು ಮುಚ್ಚಿಬಿಟ್ಟು ಒಂದು 20 ನಿಮಿಷ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸಬೇಕು. ಕುಕ್ಕರ್ಗೆ ನಾವಿಲ್ಲಿ ರಬ್ಬಡು ಹಾಕಬಾರ್ದು, ಹಾಗೆ ವಿಸಿಲನ್ನು ಕೂಡ ಹಾಕಬಾರ್ದು. ಹಾಗೆ 20 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕು. ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ ನನ್ನ ಮಗನ ಕರ್ಕೊಂಡು ಬರೋಕ್ಕಂತ ಸ್ಕೂಲ್ಗೆ ಹೋಗಿಬಿಟ್ಟಿದ್ದೆ. ಬರೋದ್ರಲ್ಲಿ 25 ನಿಮಿಷದ ಮೇಲೆ ಆಯಿತು. 5 ನಿಮಿಷ ಜಾಸ್ತಿನೇ ಆಯಿತು. ನೋಡೋಣ ಯಾವ ರೀತಿ ಆಗಿದೆ ಅಂದ್ಬಿಟ್ಟು. ಕೇಕ್ ಮಾತ್ರ ಚೆನ್ನಾಗಿ ಇಲ್ಲಿ ಕುಕ್ ಆಗಿದೆ. ಕಲರ್ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿಲ್ಲಿ ಉಬ್ಬಿದೆ ಅಂದ್ಬಿಟ್ಟು ಮೇಲ್ಗಡೆ. ನೀವು 20 ನಿಮಿಷ ಅಂದರೆ ಸಾಕು. ಓಪನ್ ಮಾಡಿ ನೋಡ್ಕೋಬೋದು. ಫ್ರೆಂಡ್ಸ್, ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಇಲ್ಲಿ ಬ್ರೆಡ್ ರೆಡಿಯಾಗಿದೆ ಅಂದ್ಬಿಟ್ಟು. ಇದು ಪೂರ್ತಿ ತಣ್ಣಗಾಗ್ಬಿಡೋಣ. ಪೂರ್ತಿ ತಣ್ಣಗಾದ್ಮೇಲೆ ನಾನು ನಿಮಗೆ ಕಟಿಂಗ್ ಕೂಡ ಮಾಡಿ ತೋರಿಸ್ತೀನಿ. ಹ್ಞೂ ಮಗನೇ, ಬ್ರೆಡ್ಡು. ಹಾಂ ಮಗನೇ, ಹ್ಞೂ ಮಗನೇ, ನಿನಗಿಷ್ಟ ಅಂತಾನೆ ಮಾಡೋದಲ್ವ ನಾನು. ನನ್ನ ಮಗನಿಗೆ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದ. ಅವ್ನು ಬರೋದ್ರಲ್ಲಿ ಬ್ರೆಡ್ ರೆಡಿ ಆಯ್ತು ಇಲ್ಲಿ. ಅವನು ಕೇಳ್ತಾವನಿ ನನಗೆ ಇಷ್ಟನಾ ಅಂದ್ಬಿಟ್ಟು. ಅವನಿಗಂತಾನೆ ನಾನು ಈ ಬ್ರೆಡ್ ಮಾಡಿದ್ದು ಸ್ಕೂಲ್ಗೆ ಅಂತಾನೆ. ಅವ್ನ ಬ್ರೆಡ್ ನೋಡಿ ಎಷ್ಟು ಖುಷಿ ಅದ. ಏನು ಮಗನೇ? ಹಾಂ, ಕೂಡಿಸ್ತೀನಿ ತಾನು. ಓಕೆ. ಇದು ಪೂರ್ತಿ ತನಕ ನಂತರ ಇದನ್ನ ನಿಮಗೀಗ ಕಟಿಂಗ್ ಮಾಡಿ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ನನ್ನ ಮಗ ಬ್ರೆಡ್ ನೋಡಿಬಿಟ್ಟು ಕಟಿಂಗ್ ಮಾಡೋಣ ಅಂತ ಹಠ ಮಾಡ್ತಾ ಇದ್ದ. ಸ್ವಲ್ಪ ಬಿಸಿ ಇರುವಾಗಲೇ ನಾನು ಕಟಿಂಗನ್ನು ಮಾಡೋಕ್ಕೆ ಇದನ್ನ ಒಂದು ಪ್ಲೇಟ್ಗೆ ಸರ್ವನ್ನ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಬಟರ್ ಪೇಪರ್ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಇಲ್ಲಿ ಓಪನ್ ಆಗುತ್ತೆ ಅಂದ್ಬಿಟ್ಟು. ಸ್ವಲ್ಪನೇ ಕೆಳಗಡೆ ಕ್ರಿಸ್ಪಿಯಾಗಿದೆ. ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಅದು ಕೂಡ ತುಂಬಾ ಸಾಫ್ಟ್ ಆಗುತ್ತೆ. ಫ್ರೆಂಡ್ಸ್, ನೀವು ಕೇವಲ 20 ನಿಮಿಷ ಮಾತ್ರ ಇದನ್ನು ಕುಕ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಕಟಿಂಗನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇದನ್ನು ಮೇದಾ ಹಿಟ್ಟಿನಿಂದ ಕೂಡ ಮಾಡ್ಕೋಬೋದು. ಆದರೆ ಮೇದಾ ಹಿಟ್ಟಿಗಿಂತ ಗೋಧಿ ಹಿಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದಷ್ಟು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಳ್ಳಿ. ನಿಮಗೆ ಮೇದಾ ಹಿಟ್ಟು ತುಂಬಾ ಇಷ್ಟಪ್ಪ ಅಂದರೆ ನೀವು ಮೇದಾ ಹಿಟ್ಟಿನಿಂದ ಕೂಡ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕದು ಹೋಲ್ಸ್ ಇಲ್ಲಿ ಕಾಣ್ತಾ ಇದ್ದಾವೆ. ಈ ರೀತಿ ಹೋಲ್ಸ್ ಬಂದರೆ ಸಾಕು, ಬ್ರೆಡ್ಡಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಕುಕ್ ಆಗಿದೆ ಅಂತ ಅರ್ಥ. ಫ್ರೆಂಡ್ಸ್, ನೀವು ತುಂಬಾ ಈಸಿಯಾಗಿ ಮನೆಯಲ್ಲಿ ಬ್ರೆಡ್ಡನ್ನು ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನೀವು ಸಪೋರ್ಟ್ ಮಾಡೋದ್ರಿಂದ ನನಗೂ ಕೂಡ ಒಂದು ವಿಡಿಯೋ ಮಾಡಬೇಕು, ಮುಂದೆ ಹೋಗಬೇಕು ಅನ್ನೋದೊಂದು ಆಸೆ ಉಂಟಾಗುತ್ತೆ. ಅದ್ರಗೋಸ್ಕರ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೂ ಕೂಡ ಒಂದು ಕಮೆಂಟನ್ನು ಹಾಕಿ, ಇಷ್ಟ ಆಗಲಿಲ್ಲ ಅಂದರೂ ಕೂಡ ಒಂದು ಕಮೆಂಟನ್ನು ಹಾಕೋದನ್ನು ಮರಿಬೇಡಿ. ಫ್ರೆಂಡ್ಸ್, ಯಾವುದು ಇದೇ ಕೊಡ್ತಾ ಇದ್ದೀನಿ. ಓಕೆ ಓಕೆ, ಯಾವುದು ಮತ್ತೆ ನನ್ನ ಮಗನಿಗೆ ನಾನು ಇಟ್ಟಿದ್ದು ಇಷ್ಟ ಆಗ್ತಲ್ಲ ನೋಡಿ. ಅವನ್ ಎಲ್ಲ ಒಂದೇ ಮಗನಿ ಬ್ರೆಡ್ ಇದು. ಸಾಕಾ? ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಇಲ್ಲಿ ಬ್ರೆಡ್ ರೆಡಿ ಆಯಿತು. ಹಾಗೆ ಮಕ್ಕಳಿಗೆ ನೀವು ಹಾಲು ಜೊತೆ ಕೂಡ ಇದನ್ನು ಕೊಡ್ಬೋದು. ಈ ರೀತಿ ಒಂದು ಕಂಟೈನರ್ ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.